ಜೀನ್ ಗುಬ್ಬಚ್ಚಿಗೆ ಅವರಮ್ಮ ಹೇಳಿದ್ದು ಅರ್ಥ ಆಗ್ಬಿಡತ್ತೆ. ಆಮೇಲೆ ಅದು ಅವತ್ ರಾತ್ರಿನೇ ಹೇಗ್ ಹಾರೋದು ಅಂತ ಪ್ರಾಕ್ಟೀಸ್ ಮಾಡ್ತಿರುತ್ತೆ. ಈ ತರ ಪ್ರಾಕ್ಟೀಸ್ ಮಾಡ್ತಿರೋವಾಗ ಅದು ಗೂಬೆನ ನೋಡುತ್ತೆ. ಗೂಬೆ ಹೇಳುತ್ತೆ, ಅರೆ ಹಕ್ಕಿ, ರಾತ್ರಿ ಎಲ್ಲಿ ಹಾರುತ್ತಿದ್ದೀಯಾ? ನಂಗೂ ಹೇಳು ಸ್ವಲ್ಪ. ಅಂಕಲ್, ನಾನು ರೇಸಲ್ಲಿ ವಿನ್ ಮಾಡ್ಬೇಕು. ನಿಮಗೆ ಗೊತ್ತಲ್ವಾ, ಎಲ್ಲ ಪಕ್ಷಿನೂ ನನ್ನನ್ನ ಕಿಂಡಲ್ ಮಾಡ್ತಿತ್ತು. ಅದ್ರಿಂದಾನೇ ವಿನ್ ಮಾಡಿ ಎಲ್ಲರಿಗೂ ಉತ್ತರ ಹೇಳ್ಬೇಕು. ಅರೆ ನಿನ್ನ ರೆಕ್ಕೆಯಂತೂ ಚಿಕ್ಕದು, ನೀನ್ ಹೇಗೆ ವಿನ್ ಆಗ್ತೀಯ? ರೇಸ್ ವಿನ್ ಆಗೋದನ್ನ ಮರ್ತು ಬಿಡು. ಅಂಕಲ್, ಕಷ್ಟಪಟ್ಟು ಕೆಲ್ಸ ಮಾಡೋರು ಅಷ್ಟ್ ಬೇಗ ಬಿಟ್ಕೊಡಲ್ಲ. ನಮ್ಮಮ್ಮ ನಂಗೆ ಹೇಳ್ಕೊಟ್ಟಿದ್ದಾರೆ. ನೀನು ನಿಜವಾಗ್ಲೂ ಧೈರ್ಯವಂತೆ. ನಾನ್ ನಿನಗ್ ಸಹಾಯ ಮಾಡ್ತೀನಿ, ಮತ್ತೆ ರೇಸ್ ವಿನ್ ಆಗ್ತೀಯಾ ನೀನು. ಜೀನ್ ಗುಬ್ಬಚ್ಚಿ ತುಂಬಾ ಖುಷಿ ಆಗತ್ತೆ. ಆಮೇಲೆ ಖುಷಿಯಲ್ಲಿ ಅದ್ರ ಹತ್ರ ಕೇಳುತ್ತೆ, ಹೇಗೆ ನೀವು ಹೇಗ್ ಸಹಾಯ ಮಾಡ್ತೀರಾ ಅಂಕಲ್? ನನ್ಗೂ ಹೇಳಿ, ಯಾಕಂದ್ರೆ ಚಿಕ್ಕ ವಯಸ್ಸಿಂದಲೂ ನಾನು ಹೀಗೆ. ನಮ್ಮಮ್ಮ ನನ್ಗೆ ತುಂಬಾ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಆದ್ರೂನು ಏನೂ ಆಗಿಲ್ಲ. ನೋಡು, ನನಗ್ ತುಂಬಾ ವಯಸ್ಸಾಗಿದೆ. ನನ್ನ ರೆಕ್ಕೆಗಳು ನನಗ್ ಸುಮ್ನೆ. ಒಂದ್ ಕೆಲ್ಸ ಮಾಡು, ನನ್ನ ರೆಕ್ಕೆಯಿಂದ ನಿನ್ ರೆಕ್ಕೆ ಮಾಡ್ಕೊ, ಮತ್ತೆ ಹಾರಾಡು. ನಿನಗ್ ನಾನ್ ಸಹಾಯ ಮಾಡ್ತೀನಿ. ಆಮೇಲೆ ಗೂಬೆ ಜೀನ್ ಗುಬ್ಬಚ್ಚಿಗೆ ಒಂದು ಒಳ್ಳೆ ರೆಕ್ಕೆನ ಮಾಡುತ್ತೆ. ಆಮೇಲೆ ಮರದ ಗಮ್ಮನ ತಗೊಂಬರಕ್ಕೆ ಹೇಳುತ್ತೆ. ಜೀನ್ ಗುಬ್ಬಚ್ಚಿ ಮರದ ಗಮ್ಮನ ತಗೊಂಬರುತ್ತೆ.